ಸರ್ ತುಂಬ ಖುಷಿ ಆಗ್ತಾ ಇದೆ. 2025 ಹೋಗಿ 2026 ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ನಾನೊಬ್ಬ ರೈತನ ಮಗ, ನನ್ನ ಹೆಸರು ಭರತ್ ಗೌಡ ಅಂದ್ಬಿಟ್ಟು. ಸೊ 2026 ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಳೆ ಬೆಳೆ ಚೆನ್ನಾಗಾಗಬೇಕು. ಮಳೆ ಬೆಳೆ ಚೆನ್ನಾಗಾದ್ರೇ ದೇಶ ಚೆನ್ನಾಗಿರೋದು. ದೇಶ ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋಕ್ಕಾಗೋದು. ಸೊ ಹಾಗಂತ 2024-25 ಏನು ಪ್ರೆಸೆಂಟಾಗಿ ನಡೆದಿದೆ ಪೊಲಿಟಿಕ್ಸಲ್ಲಿ, ಸೊಸೈಟಿಲಿ ಏನು ನಡೆದಿದೆ ಅದ್ರ ಬಗ್ಗೆ ಒಂದು ಕವನ ಕೂಡ ನಾನು ಮಾಡ್ಕೊಂಬಂದಿದ್ದೀನಿ. ಸೊ ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟು ಮಾಡ್ಬೋದಾ? ಓಕೆ. ಒಂದು ಕಥೆಯ ಹೇಳುತ್ತೇನೆ ಕೇಳೋ ತಿಮ್ಮಪ್ಪ. ಭಾರತವೆಂಬ ದೇಶ ಇತ್ತು ಭೂಮಿ ಒಳಗಪ್ಪ. ದೇಶದಲ್ಲಿ ಇತ್ತು ಕರ್ನಾಟಕವೆಂಬ ರಾಜ್ಯ ಕಣಪ್ಪ. ರಾಜ್ಯದಲ್ಲಿ ಆಳುತ್ತಿದ್ದವು 3 ಪಕ್ಷ ಕಣಪ್ಪ. ಹೆಸರು ಹೇಳುತ್ತೇನೆ ಕೇಳೋ ನಮ್ಮ ತಿಮ್ಮಪ್ಪ. ಕಮಲವನ್ನು ತೊಟ್ಟು ನಿಂತ ಬಿಜೆಪಿ ಕಣಪ್ಪ. ಹಸ್ತವನ್ನು ತೋರಿಸಿ ನಿಂತ ಕಾಂಗ್ರೆಸ್ ಕಣಪ್ಪ. ತೆನೆ ಹೊತ್ತು ನಿಂತುಕೊಂಡ ಮಹಿಳೆ ಕಣಪ್ಪ. ಅದಕ್ಕೆ JDS ಎಂಬ ಹೆಸರು ಅಂತ ಇಟ್ಟೋರ್ ಕಣಪ್ಪ. ಈ 3 ಪಕ್ಷದಿಂದ ಜನರ ನೀನೇ ಕಾಪಾಡಬೇಕಪ್ಪ. 2023ರಲ್ಲಿ ಎಲೆಕ್ಷನ್ ಬಂತಪ್ಪ. ಎಲೆಕ್ಷನ್ ನಲ್ಲಿ ಮೆಜಾರಿಟಿನ ಕಾಂಗ್ರೆಸ್ ತಗೊಂಡ್ಬಿಡ್ತಪ್ಪ. ವಿರೋಧ ಪಕ್ಷದಲ್ಲಿ ಬಿಜೆಪಿ ಬಂದು ಕುಂತೈತ್ ಕಣಪ್ಪ. JDSಗೆ ಠೇವಣಿ ಇಲ್ದಂಗೆ ಆಗೋಯ್ತು ಕಣಪ್ಪ. ಸಿದ್ದರಾಮಣ್ಣಂಗೂ DKಶಿಗೂ CM ಕುರ್ಚಿ ಬೇಕಪ್ಪ. ಇವರಿಬ್ಬರಲ್ಲೂ CM ವಾರು ನಡೀತು ಕಣಪ್ಪ. ಸಿದ್ದರಾಮಣ್ಣನ ಹೈಕಮಾಂಡ್ CM ಮಾಡೇ ಬಿಡ್ತಪ್ಪ. DCM ಅಂತ DKಶಿಗೆ ಹುದ್ದೆ ಕೊಟ್ರಪ್ಪ. ಬಿಜೆಪಿನೂ JDS ಮುಂಚೆ ಶತವೈರಿಗಳಪ್ಪ. ಆದ್ರೆ ವಿಧಿ ಇಲ್ಲದೆ ಆಗೋರೆ ಮೈತ್ರಿ ನೋಡೋ ತಿಮ್ಮಪ್ಪ. ದೇವೇಗೌಡರು ಪ್ಲಾನು ಅಂದ್ರೆ ಸುಮ್ಮನೆನೇನಪ್ಪ. ಇವರು ಗೆಲ್ಲೋದಿವರ ಆಸ್ತಿ ಪಾಸ್ತಿ ಸುರಕ್ಷತೆಗಪ್ಪ. ಇದನ್ನು ತಿಳ್ಕೊಂಡ್ರು ನಮ್ಮ ಜನರು ಅವ್ರ ಹಿಂದೆ ಹೋಗ್ತಾರ ಕಣಪ್ಪ. ಗೆದ್ದ ನಾಯಕ ಹೆಂಡತಿ ಮಕ್ಕಳು ಬಿಟ್ಟಿಯಾಗಿ ದಸರಾನೆ ಅಂಬಾರಿನ ನೋಡ್ತಾ ನಿಂತ್ರಪ್ಪ. ಓಟು ಹಾಕಿ ಗೆಸಿ ಜನ ಟಿಕೆಟ್ ತಗೊಂಡು ಇವರಿಂದ ನಿಂತ್ರು ಕಣಪ್ಪ. ಇದನ್ನ ಅರ್ಥ ಮಾಡಿಕೊಂಡ್ರು ಜನರಿಗೆ ಬುದ್ಧಿ ಇಲ್ಲಪ್ಪ. ಹೆಂಗಸರಿಗೆ ಮಾತ್ರ ಫ್ರೀ ಬಸ್ಸು ಮಾಡೇ ಬಿಟ್ರಪ್ಪ. ಗಂಡಸರು ಏನೋ ತಪ್ಪು ಮಾಡಿದ್ರು ನೀನೇ ಹೇಳೋ ತಿನ್ನಪ್ಪ. ರೈತರು ಸಾಲ ಮಾಡ್ತೀನಂತ ಹೇಳ್ತಾರ ಕಣಪ್ಪ. ಗೆದ್ದ ಮೇಲೆ ರೈತರ ಕಡೆ ನೋಡೋದಿಲ್ಲಪ್ಪ. ರೇಪು ಮಾಡ್ರು ಜಾಸ್ತಿ ಆದ್ರು ಸುಮ್ಮನೆ ಅವರಪ್ಪ. ಟಗರು ಅಂತ ಬಿರ್ದು ತಗೊಂಡು ಸುಮ್ಮನೆ ಆದ್ರಪ್ಪ. ಬಂಡೆ ಅಂತ DKಶಿನೂ ಸುಮ್ಮನೆ ಆದ್ರಪ್ಪ. ಇವತ್ತು ನ್ಯಾಯ ಅಂತ ಇದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಪ್ಪ. ಇದು ಇಲ್ಲದಿದ್ರೆ ಜನರ ಕತೆ ಗೋವಿಂದನಪ್ಪ. ಇದು ಇದ್ರೂ ಕೂಡ ಇಷ್ಟು ಅನ್ಯಾಯ ನಡೀತೈತೆ ಕಣಪ್ಪ. ಇದನ್ನು ತಡೆಯೋಕ್ಕಾಗೋದು ಪೊಲೀಸಿಂದ ಮಾತ್ರ ಕಣಪ್ಪ. ದೊಡ್ಡವರಂತ ಸುಮ್ಮನಾಗ್ತಾರೆ ಪೊಲೀಸ್ ಕಣಪ್ಪ. ಹಿಡಿಯೋಕೆ ಹೋದ್ರೆ ಟ್ರಾನ್ಸ್ಫರ್ ಅಂತ ಮಾಡ್ತಾರಂತಪ್ಪ. ಇದಕ್ಕೆ ಸುಮ್ಮನೆ ಆಗೋರಂತ ಇವರು ಕಣಪ್ಪ. 2019ರಲ್ಲಿ ಕೊರೋನಾ ಅಂತ ಕಾಯಿಲೆ ಬಂತಪ್ಪ. ಕಾಯಿಲೆಯಲ್ಲಿ ರಾಜಕಾರಣಿಗಳು ಯಾರು ಸಾಯಲೇ ಇಲ್ಲಪ್ಪ. ಸತ್ತವ್ರು ಮಾತ್ರ ಓಟು ಹಾಕಿ ಜನರ ಕಣಪ್ಪ. ಇದು ಎಲ್ಲ ಗೊತ್ತಿದ್ರು ಜನರಿಗೆ ಮಾತ್ರ ಬುದ್ಧಿ ಇಲ್ಲಪ್ಪ. ಇದನ್ನ ಅರ್ಥ ಮಾಡ್ಕೊಂಡು 2026ನ ಆಚರಣೆ ಮಾಡಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ತಮ್ಮದೇ ಆದಂತಹ ಒಂದು ಹಾಡಿನ ಮೂಲಕ ಯಾವ ರೀತಿ 2025 ಕಳೆದಿದೆ ಅನ್ನೋದು ಕೂಡ ಇಲ್ಲಿನ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ರು. ಇಷ್ಟು ಒಟ್ಟಾರೆಯಾಗಿ ಇನ್ನೇನೋ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. 2025 ಕಳೆದು 2026ಕ್ಕೆ ಕಾಲಿಡೋದಕ್ಕೆ ಕೆಲವೇ ಗಂಟೆಗಳು ಕಾಲ ಇದೆ. ಸಾರ್ವಜನಿಕರು ಕೂಡ ಸಾಕಷ್ಟು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಹೊಸ ವರ್ಷಕ್ಕೆ ಕಾಲಿಡಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದು. ಕ್ಯಾಮರಾ ಪರ್ಸನ್ ವಿಜಯ ನಾಯಕ್ ಜೊತೆ LN ಸ್ವಾಮಿ, TV5 ಬೆಂಗಳೂರು. Yeah.